ಜಮ್ಮು ಕಾಶ್ಮೀರದ ಬಾದೆರ್ವಾ ಪ್ರದೇಶದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತವು ದೇಶದಾದ್ಯಂತ ಶೋಕದ ವಾತಾವರಣವನ್ನ ಸೃಷ್ಟಿಸಿದೆ. ಬಾದೆರ್ವಾ ಅಂತ ಹೇಳುವಂತಹ ಪ್ರದೇಶದ ಕಾನಿಸ್ ಎನ್ನುವಂತಹ ಒಂದು ಜಾಗದ ಟಾಪ್ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಯೋಧರನ್ನ ಕರೆದೊಯ್ಯುತ್ತಿದ್ದ ಸೇನಾ ವಾಹನ ಅಪಘಾತಕ್ಕೀಡಾಗಿ ಕನಿಷ್ಠ 10 ಯೋಧರು ಮೃತಪಟ್ಟಿದ್ದು, ಇನ್ನು 10 ಯೋಧರು ಗಂಭೀರ ಗಾಯಗೊಂಡಿದ್ದಾರೆ ಎಂದು ಜಮ್ಮು ಕಾಶ್ಮೀರದ ಆಫೀಸ್ ಆಫ್ ದ ಲೆಫ್ಟಿನೆಂಟ್ ಗವರ್ನರ್ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಅಪಘಾತವು ಪರ್ವತ ಪ್ರದೇಶದ ಕಿರಿದಾದ ಮತ್ತು ತಿರುವುಗಳಿಂದ ಕೂಡಿದ ರಸ್ತೆಯಲ್ಲಿ ಸಂಭವಿಸಿದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಸೇನಾ ವಾಹನವು ನಿಯಂತ್ರಣ ತಪ್ಪಿ ಆಳವಾದ ಕಣಿವೆಗೆ ಉರುಳಿದ ಪರಿಣಾಮ ಈ ಭೀಕರ ದುರಂತ ಸಂಭವಿಸಿದೆ ಎನ್ನಲಾಗ್ತಿದೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅಂದ್ರೆ ಸ್ಥಳದಲ್ಲೇ ಕೆಲ ಯೋಧರು ಪ್ರಾಣವನ್ನ ಕಳೆದುಕೊಂಡಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯ ಮಾಹಿತಿ ಲಭಿಸಿದ ತಕ್ಷಣವೇ ಸೇನೆ, ಸ್ಥಳೀಯ ಪೊಲೀಸ್ ಇಲಾಖೆ ಹಾಗೂ ರಕ್ಷಣಾ ತಂಡಗಳು ತಕ್ಷಣ ಕಾರ್ಯಾಚರಣೆಗೆ ಧಾವಿಸಿವೆ. ಪರ್ವತ ಪ್ರದೇಶಗಳಿಂದ ಕೂಡಿರುವುದರಿಂದ ರಕ್ಷಣಾ ಕಾರ್ಯಾಚರಣೆ ತುಂಬಾ ಸವಾಲಿತ್ತು. ಕಷ್ಟಕರ ಭೌಗೋಳಿಕ ಪರಿಸ್ಥಿತಿ, ತಣ್ಣನೆಯ ಹವಾಮಾನ ಮತ್ತು ಸೀಮಿತ ರಸ್ತೆ ಸಂಪರ್ಕ ಈ ಎಲ್ಲ ಅಂಶಗಳು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿತ್ತು. ಆದರೂ ಕೂಡ ಸೇನೆ ಮತ್ತು ಸ್ಥಳೀಯ ಆಡಳಿತ ಸಂಯುಕ್ತ ಪ್ರಯತ್ನದಿಂದ ಗಾಯಗೊಂಡ ಯೋಧರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಗಾಯಗೊಂಡವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯಕೀಯ ಮೂಲಗಳು ತಿಳಿಸಿವೆ. ಅಗತ್ಯವಿರುವ ಎಲ್ಲಾ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಮತ್ತು ಇವರಿಗಾಗಿಯೇ ಒಂದು ವೈದ್ಯರ ತಂಡವನ್ನ ಸಜ್ಜುಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮೃತ ಯೋಧರ ಗುರುತಿನ ವಿವರವನ್ನ ಕುಟುಂಬದವರಿಗೆ ತಿಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಈ ದುರ್ಘಟನೆಗೆ ದೇಶದ ನಾಯಕರು ಹಾಗೂ ಜನರು ಆಳವಾದ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಕಚೇರಿ ಮೃತ ಯೋಧರ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸುತ್ತಿದೆ. ಗಾಯಗೊಂಡವರು ಶೀಘ್ರ ಗುಣಮುಖರಾಗಲೆಂದು ಪ್ರಾರ್ಥಿಸಿದೆ. ರಾಷ್ಟ್ರದ ರಕ್ಷಣೆಗೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದ ವೀರ ಯೋಧರನ್ನ ನಾವು ಕಳೆದುಕೊಂಡಿದ್ದೇವೆ. ಇದು ದೇಶಕ್ಕೆ ಅಪಾರ ನಷ್ಟ ಎಂದು ಹೇಳಿಕೆಯನ್ನು ನೀಡಲಾಗಿದೆ. ಈ ನಡುವೆ ಅಪಘಾತದ ನಿಖರ ಕಾರಣ ಪತ್ತೆ ಹಚ್ಚಲು ತನಿಖೆಗೆ ಆದೇಶಿಸಲಾಗಿದೆ. ವಾಹನದ ತಾಂತ್ರಿಕ ದೋಷ, ರಸ್ತೆ ಪರಿಸ್ಥಿತಿ ಅಥವಾ ಹವಾಮಾನ ಕಾರಣವೇ ಅಪಘಾತಕ್ಕೆ ಕಾರಣವಾ ಎಂಬುದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ತನಿಖೆಯ ನಂತರ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೇನಾ ಮೂಲಗಳು ತಿಳಿಸಿವೆ. ಬದರ್ವಾ ಪ್ರದೇಶದ ಪರ್ವತಮಯ ಮತ್ತು ಅಪಾಯಕಾರಿ ರಸ್ತೆಗಳಿಗೆ ಹೆಸರುವಾಸಿಯಾಗಿದ್ದು, ಇಲ್ಲಿ ಸಂಚಾರ ಸದಾ ಸವಾಲಾಗಿರುತ್ತೆ. ಇಂತಹ ಪ್ರದೇಶಗಳಲ್ಲಿ ಸೇನಾ ಸಿಬ್ಬಂದಿ ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಅವರು ಎದುರಿಸುವ ಅಪಾಯವನ್ನ ಈ ಘಟನೆ ಮತ್ತೆ ನೆನಪಿಸಿದೆ. ಒಟ್ನಲ್ಲಿ ಬದರ್ವಾಹ ಕಾನಿಸ್ಟಾಪ್ನಲ್ಲಿ ನಡೆದ ಈ ದುರ್ಘಟನೆ ದೇಶವನ್ನ ದುಃಖದಲ್ಲಿ ಮುಳುಗಿಸಿದೆ. ರಾಷ್ಟ್ರದ ಭದ್ರತೆಗೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಯೋಧರಿಗೆ ದೇಶ ಸದಾ ಋಣಿ. ಅವರ ಬಲಿದಾನವನ್ನ ದೇಶ ಮರೆಯಲಾಗದು ಎಂಬ ಭಾವನೆ ಎಲ್ಲೆಡೆ ವ್ಯಕ್ತವಾಗ್ತಿದೆ.